ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯನ್ನು ಟ್ರೋಫಿಯೊಂದಿಗೆ ಭೇಟಿ ಮಾಡಿತು. सर मेरे को आपकी स्किन केयर रूटीन पूछना है. आप बहुत ग्लो करते हो सर. ಆದರೆ ಇಂತಹ ಐತಿಹಾಸಿಕ ಗೆಲುವಿಗೂ ಯಾವುದೇ ಸಂಭ್ರಮವಿಲ್ಲ. ವಿಶ್ವಕಪ್ ಗೆದ್ದಾಯಿತು, ಆದರೆ ಪೆರೇಡ್ ಇಲ್ಲ, ಸಂಭ್ರಮವಿಲ್ಲ. ಯಾಕೆ? ಈ ವಿಜಯವನ್ನು ರಾಷ್ಟ್ರದ ಹಬ್ಬವನ್ನಾಗಿ ಮಾಡ್ದಿರಾ? ಯಾಕೆ ಬಿಸಿಸಿಐ ಮೌನವಾಗಿದೆ? ಸೋಮವಾರ ಬೆಳಗಿನ ಗಂಟೆಯಲ್ಲಿ ಮಹಿಳೆಯರು ವಿಶ್ವಕಪ್ ಎತ್ತಿದಾಗ ಅದು ಕೇವಲ ಒಂದು ಗೆಲುವಾಗಿರಲಿಲ್ಲ, ಅದು ಕ್ರಾಂತಿಯಾಗಿತ್ತು. ಇದು ಹೋರಾಟದ ಕತೆ, ನೋವಿನ ಮತ್ತು ಅಸಾಧ್ಯವನ್ನು ಸಾಧ್ಯ ಮಾಡಿದ ಧೈರ್ಯದ ಕತೆ. ಒಮ್ಮೆ ತರಬೇತಿಗೂ ಅವಕಾಶ ಸಿಗದವರು, ಗೌರವವಿಲ್ಲದೆ, ವೇತನವಿಲ್ಲದೆ ಆಟ ಆಡಿದವರು ಇಂದು ವಿಶ್ವ ವೇದಿಕೆಯಲ್ಲಿ ಚಾಂಪಿಯನ್ಸ್ ಆಗಿದ್ದಾರೆ. ಬಿಸಿಸಿಐ ಯಾವ ಸಂಭ್ರಮವನ್ನೂ ಪ್ಲಾನ್ ಮಾಡಿಲ್ಲ. ಇಲ್ಲಿಯವರೆಗೆ ಯಾವುದೇ ಅಧಿಕೃತ ನಿರ್ಧಾರವಾಗಿಲ್ಲ. ಕಾರಣವೇನೆಂದರೆ ಬಿಸಿಸಿಐ ಅಧಿಕಾರಿಗಳು ಈ ವಾರ ದುಬೈಗೆ ಐಸಿಸಿ ಸಭೆಗೆ ಹೋಗಿದ್ದಾರೆ. ಅದು ಕೂಡ ಇವತ್ತು ಮುಗಿದಿರಬಹುದು. ಆದ್ರೆ ಅವರು ಸಭೆ ಮುಗಿಸಿ ಹಿಂದಿರುಗಿದ ಮೇಲೆ ಯೋಜನೆ ಮಾಡುತ್ತೇವೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಬಿಸಿಸಿಐ ಎಚ್ಚರಿಕೆಯಿಂದ ಇರುವುದಕ್ಕೆ ಮತ್ತೊಂದು ಕಾರಣ ಇದೆ. ಆರ್ಸಿಬಿ ಐಪಿಎಲ್ ಗೆದ್ದ ನಂತರ ಏನಾಯ್ತು ಅನ್ನೋದು ನಮ್ಮೆಲ್ಲರಿಗೂ ನೆನಪಿದೆ. ಒಂದು ಸಂಭ್ರಮ ಪೆರೇಡ್, ಅದು ದುಃಖದ ನೆನಪಾಗಿ ಬಿಟ್ಟಿತ್ತು. ಆ ದಿನ ಯಾರೂ ಮರೆತಿಲ್ಲ. ಬಹುಶಃ ಅದಕ್ಕೆ ಈ ಬಾರಿ ಬಿಸಿಸಿಐ ಹೆಚ್ಚು ಜಾಗ್ರತೆ ವಹಿಸುತ್ತಿದೆ. ಆದರೆ ಈ ಸಂಭ್ರಮವನ್ನು ಸುರಕ್ಷಿತವಾಗಿ ಲೇಟ್ ಆದ್ರೂ ಪ್ಲಾನ್ ಮಾಡಿ ನಡೆಸುವುದು ತಪ್ಪಲ್ಲ. ಈ ಬಾರಿ ಜಗತ್ತೇ ನೋಡುತ್ತಿದೆ. ಒಮ್ಮೆ ಅಭ್ಯಾಸಕ್ಕೂ ಮೈದಾನ ಸಿಗದವರು, ಬಸ್ನಲ್ಲಿ ಪಂದ್ಯಗಳಿಗೆ ಹೋಗುತ್ತಿರುವವರು, ಆದರೆ ಈಗ ಅವರು ವಿಶ್ವ ಚಾಂಪಿಯನ್ಗಳು. ಈಗಲೂ ಅನೇಕ ಮನೆಗಳಲ್ಲಿ ಹುಡುಗಿಯರು ನಾನು ಕ್ರಿಕೆಟ್ ಆಟಗಾರ್ತಿಯಾಗಬೇಕು ಅಂದರೆ ಪೋಷಕರು ಹೆದರುತ್ತಾರೆ. ಹುಡುಗಿಯರ ಕೆಲಸ ಅಲ್ಲ ಅದು, ಅದರಲ್ಲಿ ಭವಿಷ್ಯವೇ ಇಲ್ಲ ಅನ್ನುತ್ತಾರೆ. ಆದರೆ ಈಗ ನೋಡ್ರಿ, ಈ ಮಹಿಳೆಯರು ಎಲ್ಲರನ್ನೂ ತಪ್ಪು ಎಂದು ಸಾಬೀತು ಮಾಡಿದ್ದಾರೆ. ಅವರು ತೋರಿಸಿದ್ದಾರೆ ಕನಸುಗಳಿಗೆ ಲಿಂಗವಿಲ್ಲ, ಮನಸ್ಸು ಸಾಕು ಎಂದು. ಪ್ರತಿಭೆಗೆ ಅವಕಾಶ ಸಿಕ್ಕರೆ ಅದು ರಾಷ್ಟ್ರದ ಹೆಮ್ಮೆಯಾಗಬಹುದು. ಇದು ಕೇವಲ ಟ್ರೋಫಿಯ ಗೆಲುವಲ್ಲ, ಇದು ಆಶಯ ಗೆಲುವು, ಅಡೆತಡೆಗಳ ಗೆಲುವು. ಹೌದು, ಪೆರೇಡ್ ನಡೆಯಬೇಕು, ಆದರೆ ಅದನ್ನು ಸರಿಯಾಗಿ ಸುರಕ್ಷಿತವಾಗಿ ಮಾಡಬೇಕು. ಹಾಗೆ ಪ್ರತಿಯೊಬ್ಬ ಅಭಿಮಾನಿಯು ಸಂತೋಷದಿಂದ ಮನೆಗೆ ಹಿಂತಿರುಗಬೇಕು. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್.